ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು 7th ಸ್ಟ್ಯಾಂಡರ್ಡು 4th ಲೆಸನ್ನ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಇದರದ್ದು ಇಂಟ್ರಡಕ್ಷನ್ನ ಮಾಡಿದ್ವಿ. ಅದರದ್ದು ಕಂಟಿನ್ಯೂ ನೋಡಿ. ಅಂದರೆ ನಾವು ಯಾವುದೇ ಒಂದು ಐರನ್ ಇರ್ಬೋದು, ಈ ಥರ ಯಾವುದೇ ಲೋಹಗಳನ್ನು ಹ್ಯಾಮರ್ ಸುತ್ತಿಗೆಯಿಂದ ಬಡಿದಾಗ ಅದರ ಗುಣ ಹೇಗಿರುತ್ತೆ, ಅದನ್ನು ನೋಡೋದಕ್ಕೆ ಹೇಗಿರುತ್ತೆ, ಅದರ ಲಕ್ಷಣಗಳೇನು, ಅದರ ಅಪಿಯರೆನ್ಸು, ಹಾರ್ಡ್ನೆಸ್ಸು, ಇದೆಲ್ಲವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಒಂದೊಂದೇ ಟೇಬಲಲ್ಲಿ ಹೇಗಿರುತ್ತೆ ಅಂತ ಅದನ್ನು ನೋಡ್ತಾ ಹೋಗೋಣ. ಸಿ ಫಸ್ಟ್ ಒನ್, ಇಲ್ಲಿ ಅಪಿಯರೆನ್ಸ್ ಅಂದರೆ ಅದು ನೋಡೋದಕ್ಕೆ ಹೇಗೆ ಕಾಣುತ್ತೆ ಅಂತೇಳಿ, ಹಾಗೆ ಹಾರ್ಡ್ನೆಸ್ಸು ಅದರ ಗಡಸುತನ ಹೇಗಿರುತ್ತೆ, ಹಾಗೆ ಎಫೆಕ್ಟ್ ಆಫ್ ಹ್ಯಾಮರಿಂಗ್ ಆನ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಆರ್ ಮೆಟೀರಿಯಲ್, ಯಾವುದೇ ಒಂದು ವಸ್ತುಗಳನ್ನ ಹ್ಯಾಮರಿಂಗ್ ಸುತ್ತಿಗೆಯಿಂದ ಬಡಿದಾಗ ಅದರ ಪರಿಣಾಮ ಹೇಗಿರುತ್ತೆ ಅಂತೇಳಿ. ಸಿ ಆಬ್ಜೆಕ್ಟ್ಸ್ನ ಕೊಟ್ಟಿದ್ದಾರೆ. ಪೀಸ್ ಆಫ್ ಕಾಪರ್, ಏನು ಕಾಪರ್ ಪೀಸ್, ಒಂದು ತಾಮ್ರದ ಹಾಳೆ ಕಾಪರ್ ಪೀಸ್ ಅಥವಾ ಕಾಪರ್ ಪ್ಲೇಟ್, ಅದರ ಅಪಿಯರೆನ್ಸ್ ಹೇಗಿರುತ್ತೆ, ಲಶ್ಚರ್. ಕಾಪರ್ ಅಂದರೆ ಆಲ್ವೇಸ್ ಲಶ್ಚರಸ್ ಅಲ್ವಾ? ಎಸ್, ಲಶ್ಚರಸ್. ಹಾರ್ಡ್, ಕಾಪರ್ ತಾಮ್ರ ಅಂದರೆ ಗಟ್ಟಿಯಾಗೇ ಇರುತ್ತೆ, ಹಾರ್ಡ್. ಹಾಗೆ ಎಫೆಕ್ಟ್ ಆಫ್ ಹ್ಯಾಮರಿಂಗ್, ಅದನ್ನು ಬಡಿದಾಗ ನಾವು ಅದರ ಗುಣ ಹೇಗಿರುತ್ತೆ ಅಂತ ಹೇಳಿ. ಕಾಪರ್ ಸಾಮಾನ್ಯವಾಗಿ ಹೇಗಿರುತ್ತೆ, ಫ್ಲ್ಯಾಟನ್ಸ್ ಇಂಟು ಎ ಥಿನ್ ಶೀಟ್. ಮ್ಯಾಲಿಯಬಿಲಿಟಿ ಅದರ ಗುಣನೇ ಅಲ್ವಾ? ಅಂದರೆ ಫ್ಲ್ಯಾಟನ್, ಅದನ್ನು ಬಡಿದು ಅಂದರೆ ಮೃದುತ್ವನ ಚೆನ್ನಾಗಿ ಅದನ್ನು ಬಡಿದಾಗ ತಗಡುಗಳ ರೂಪದಲ್ಲಿ, ಆಳಗಳ ರೂಪದಲ್ಲಿ ಪ್ಲೇಟ್ಸ್ ಎಲ್ಲ ಮಾಡ್ತೀವಲ್ವ, ಆ ರೀತಿ ಫ್ಲ್ಯಾಟನ್, ಹಾಳೆಗಳ ರೂಪದಲ್ಲಿ ಫ್ಲ್ಯಾಟಾಗಿ ಮಟ್ಟವಾಗಿ ನಾವು ಬಡಿದು ಮಾಡ್ಬೋದು. ಫ್ಲ್ಯಾಟನ್ಸ್ ಇಂಟು ಎ ಥಿನ್ ಶೀಟ್, ತೆಳುವಾದ ಹಾಳೆಗಳಾಗಿ ಮಾಡಬಹುದು. ಆಮೇಲಿಂದ ಬಡಿದಾಗ ಏನಾಗುತ್ತೆ, ಫ್ಲ್ಯಾಟನ್ ಎ ಥಿನ್ ಶೀಟ್. ಸೊ ಇದು ಏನಿದು, ಈ ಕಾಪರ್ ಪೀಸ್ ಅನ್ನೋದು ಈಸ್ ಒನ್ ಆಫ್ ದಿ ಮೆಟಲ್. ಸಿ ನೆಕ್ಸ್ಟ್, ಪೀಸ್ ಆಫ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಪೀಸ್, ಅಲ್ಯೂಮಿನಿಯಂ ಹಾಳೆ, ಇದು ಅಷ್ಟೇ ಲಶ್ಚರಸ್, ಉಳಿಯುತ್ತೆ. ಇದು ಸಹ ಹಾರ್ಡ್ ಇರುತ್ತೆ. ಇದು ಸಹ ಫ್ಲ್ಯಾಟನ್ಸ್ ಇಂಟು ಎ ಥಿನ್ ಶೀಟ್. ಏನಿದು, ಇದು ಸಹ ಒಂದು ಅಲ್ಯೂಮಿನಿಯಂ ಅನ್ನೋದು ಸಹ ಒಂದು ಲೋಹ, ಮೆಟಲ್. ಐರನ್ ನೇಲ್, ಐರನ್ ನೇಲ್ ಅಂದರೆ ಕಬ್ಬಿಣದ ಒಂದು ಮೊಳೆ, ಇದು ಸಹ ಅಷ್ಟೇ, ಇದು ಸಹ ಏನಾಗುತ್ತೆ, ಉಳಿಯುತ್ತೆ, ಲಶ್ಚರಸ್. ಏನು ಅದರ ಗುಣ, ಅದು ಕಬ್ಬಿಣ ಹಾರ್ಡೇ ಇರುತ್ತೆ, ಅದು ಸಹ ಗಟ್ಟಿಯಾಗಿರುತ್ತೆ. ಇದರ ಗುಣನೂ ಅಷ್ಟೇ ಸೇಮ್, ಫ್ಲ್ಯಾಟನ್ಸ್ ಇಂಟು ಎ ಥಿನ್ ಶೀಟ್. ಫ್ಲ್ಯಾಟನ್ಸ್ ಇಂಟು ಎ ಥಿನ್ ಶೀಟ್, ಇದು ಅಷ್ಟೇ ಒಂದು ಮೆಟಲ್, ಇದು ಸಹ ಒಂದು ಲೋಹ. ಸಿ ನೆಕ್ಸ್ಟ್, ಪೀಸ್ ಆಫ್ ಕೋಲ್. ಕೋಲ್ ಅಂದರೆ ಕೇಳಿದ್ದೀರಾ ಅಲ್ವಾ? ಪೀಸ್ ಆಫ್ ಕೋಲ್ ಅಂದರೆ ಕಲ್ಲಿದ್ದಲೇನು, ಇದು ಲಶ್ಚರಸ್ ಅಲ್ಲ, ಉಳಿಯೋದಿಲ್ಲ, ಕಪ್ಪಗಿರುತ್ತೆ ಅಲ್ವಾ, ನಾನ್ ಲಶ್ಚರಸ್. ಹೇಗಿರುತ್ತೆ ಕೋಲು, ನಾಟ್ ಹ್ಯಾಸ್ ಆಡ್, ಬ್ರಿಟಲ್,
ಸ್ವಲ್ಪ ಗಟ್ಟಿ ಇರುತ್ತಷ್ಟೇ, ತುಂಬ ಏನು ಹಾರ್ಡ್ ಆಗಿರಲ್ಲ. ನಾಟ್ ಹ್ಯಾಸ್ ಹಾರ್ಡ್ ಆರ್ ಬ್ರಿಟಲ್. ಇದೇಗಿರುತ್ತೆ, ಹ್ಯಾಮರಿಂದ ಬಡಿದಾಗ ಏನಾಗುತ್ತೆ, ಕೋಲ್ನ ಬ್ರೇಕ್ಸ್ ಇಂಟು ಎ ಪೀಸಸ್, ಸಣ್ಣ ಸಣ್ಣ ಚೂರುಗಳಾಗಿ ತುಣುಕುಗಳಾಗ್ಬಿಡುತ್ತೆ. ಬ್ರೇಕ್ಸ್ ಬ್ರೇಕ್ಸ್ breaks into pieces. Okay. See next. ಅದೇ ಥರ ಲಂಪ್ ಆಫ್ ಸಲ್ಫರ್ ಪಿ ಸೈಜ್ ಬಟಾಣಿ ಕಾಳು ಗಾತ್ರದ ಒಂದು ಸಲ್ಫರ್ ಗಂಧಕ ಹೇಗಿರುತ್ತೆ, ಸಲ್ಫರ್ ಸಾಮಾನ್ಯವಾಗಿ ಇದು ಅಷ್ಟೇ ನಾನ್ ಲಸ್ಟರಸ್, ಹೊಳೆಯೋದಿಲ್ಲ. ಹಳದಿ ಬಣ್ಣ ಇರುತ್ತೆ ಬಟ್ ಹೊಳೆಯೋದಿಲ್ಲ ಪಳಪಳ ಅಂತ. ನಾನ್ ಲಸ್ಟರಸ್. ಇದು ಅಷ್ಟೇ. ಸಲ್ಫರ್ ಏನಪ್ಪ ಅಂತ ಅಂದರೆ ನಾಟ್ ಹ್ಯಾಸ್ ಹಾರ್ಡ್, not has ಮತ್ತೆ ಇದೆಲ್ಲ ಇದು ಇಲ್ಲಿ ಇದು ನಾನ್ ಮೆಟಲ್ಸ್ ಅಲ್ಲ, ಇದೆಲ್ಲ ಲೋಹಗಳು, ನಾನ್ ಮೆಟಲ್. ಇದನ್ನೆಲ್ಲ ತಿಳ್ಕೊಳ್ಳಿ. ಹಾಗೆ ಇದು ಸಲ್ಫರ್ ಏನು, ಇದು ಅಷ್ಟೇ. ಬಡಿದಾಗ ಹ್ಯಾಮರಿಂದ ಏನಾಗುತ್ತೆ, ಬ್ರೇಕ್ಸ್ ಇಂಟು ಪೀಸಸ್, ಸ್ಮಾಲ್ ಪೀಸಸ್, ನಾನ್ ಮೆಟಲ್. ಪೀಸಸ್ ಇದು ನಾನ್ ಮೆಟಲ್. ಸಿನೆಕ್ಸ್ ಬ್ಲ್ಯಾಕ್ ವುಡ್ ಡನ್ ಬ್ಲ್ಯಾಕ್ ಬ್ಲಾಕು, ಇದು ಅಷ್ಟೇ ನಾನ್ ಲಸ್ಟರಸ್. ಇಲ್ಲ ಆದರೆ ಸ್ವಲ್ಪ ಹಾರ್ಡ್ ರಿಜಿಡ್ ಇರುತ್ತೆ, ಸಾಫ್ಟ್ ಇರಲ್ಲ. ಹಾರ್ಡ್ ರಿಜಿಡ್, ಸ್ವಲ್ಪ ಗಟ್ಟಿ ಇರುತ್ತೆ. ಇದೇನಾಗುತ್ತೆ, ಬ್ರೇಕ್ಸ್ ಆರ್ ಡೆಂಟ್ಸ್ ವಿತೌಟ್ ಫ್ಲಾಟನಿಂಗ್. ಬ್ರೇಕ್ ತುಂಡಾಗುತ್ತೆ, ಆದರೆ ಅದನ್ನು ಈ ಮೆಟಲ್ಗಳ ಥರ ಆಳೆಗಳ ರೂಪದಲ್ಲಿ ಮಟ್ಟವಾಗಿ ಫ್ಲ್ಯಾಟನ್ ಆಗಿ ತಗಡಿನ ರೂಪದಲ್ಲಿ ಮಾಡೋದಕ್ಕೆ ಆಗಲ್ಲ. ಇದನ್ನು ಹ್ಯಾಮರಿಂದ ಬಡಿದ್ರೆ ಸಣ್ಣ ಸಣ್ಣ ತುಣುಕುಗಳಾಗಿ ಪೀಸ್ ಚೂರು ಕಟ್ಟಿಗೆ ತುಂಡುಗಳ ಥರ ತುಣುಕುಗಳಾಗುತ್ತೆ ಹೊರತು ಬ್ರೇಕ್ಸ್ ಆರ್ ತುಂಡಾಗುತ್ತೆ ಅಥವಾ ಡೆಂಟ್ಸ್ ವಿತೌಟ್ ಫ್ಲ್ಯಾಟನಿಂಗ್. ಸಹ ನಾನ್ ಮೆಟಲ್. ಕೊಟ್ಟಿದ್ದಾರೆ. ಇಲ್ಲಿ ನಾವು ಬೇಕಾದ್ರೆ ಇನ್ನೊಂದು ಸೇರಿಸ್ಕೊಳ್ಬೋದು.
ನಿಮಗೆ ಗೊತ್ತಿರ್ತಕ್ಕಂಥದ್ದನ್ನು ಅದಾದರೂ ಇಲ್ಲಿ ಬರಿಬೋದು. ಇಲ್ಲಿ 7 1 ಬರಿತೀನಿ. ನೀವು ಹೋಮ್ವರ್ಕ್ ಇನ್ 1 2 or 3ನ ಆ್ಯಡ್ ಮಾಡಿ 10 ಬೇಕಾದ್ರೆ ಮಾಡಿ. 7th ಒನ್ ನಿಮ್ಮ ಪೆನ್ಸಿಲ್ ಹೆಡ್ ಇರುತ್ತೆ, ಎಲ್ರಿಗೂ ಗೊತ್ತಲ್ವಾ, ಮುಂದೆ ಬರೀತಿರಲ್ಲ ಪೆನ್ಸಿಲ್ ಹೆಡ್. ಅದೇನಪ್ಪ ಅಂದರೆ ಪೆನ್ಸಿಲ್ ಹೆಡ್ ಅದು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅಂತ ನೀವು ನನಗೆ ಹೇಳಬೇಕು. ಪೆನ್ಸಿಲ್ ಹೆಡ್ ಬ್ಲ್ಯಾಕ್ ಕಲರ್ ಇರುತ್ತಲ್ಲ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಪೆನ್ಸಿಲ್ ಹೆಡ್ ಯಾವುದರಿಂದ ಆಗಿದೆ, ಕಪ್ಪು ಇರುತ್ತಲ್ಲ ಅದು ಅಂತೇಳಿ. ಇಲ್ಲ ನಾನು ತಗೋತೀನಿ ಪೆನ್ಸಿಲ್ ಹೆಡ್. ಇದೇನು ಉಳಿತಿರುತ್ತಾ ಪೆನ್ಸಿಲ್ ಹೆಡ್? ಲೈಟಾಗಿ ಉಳಿಯುತ್ತೆ ಇದು. ಆ್ಯಕ್ಚುಲಿ ಸ್ವಲ್ಪ ಲಶ್ಚರಸ್ಸೆ. ಬೇರೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಬೇರೆ ವಸ್ತುಗಳನ್ನ ತಗೋಬೋದು. ಸ್ಕೇಲ್ಸ್ ಇರ್ಬೋದು, ಬೇರೆ ಎಲ್ಲ ವಸ್ತುಗಳನ್ನ ತಗೊಳ್ಬೋದು. ಲಶ್ಚರಸ್ ಇದು ಉಳಿಯುತ್ತೆ. ಅದನ್ನು ಚೆನ್ನಾಗಿ ಪುಡಿ ಮಾಡಿ ಒಂದು ಪೇಪರ್ ಮೇಲೆ ಹಾಕ್ಕೊಂಡು ನೋಡಿ ಬಿಸಿಲಲ್ಲಿ ಹೊಳೆಯುತ್ತೆ ಅದು ಲಶ್ಚರಸ್. ಆದರೆ ನಾಟ್ ಆ್ಯಸ್ ಹಾರ್ಡ್, ಇದು ತುಂಬ ಏನು ಹಾರ್ಡ್ ಆಗಿರಲ್ಲ, ತುಂಬ ಏನು ಗಟ್ಟಿ ಇರಲ್ಲ. ನಾಟ್ ಆ್ಯಸ್ ಹಾರ್ಡ್. ಇದು ಅಷ್ಟೇ, ಬ್ರೇಕ್ಸ್ ಇಂಟು ಪೀಸಸ್. ಸಣ್ಣ ಹ್ಯಾಮರಿಂದ ಅಲ್ಲ, ಕೈಯಿಂದನೇ ಹೊಡೆದ್ರೆ ಪೀಸ್ ಆಗ್ತದೆ ಅಲ್ವಾ. ಬ್ರೇಕ್ಸ್ ಈ ರೀತಿ ಇನ್ನು 8 9 2 3ನ ನೀವು ಎಕ್ಸಾಂಪಲ್ಸ್ ಆಗಿ ತಗೊಳ್ಳಿ. ನೆಕ್ಸ್ಟ್ ಇದಿಷ್ಟು ಅರ್ಥ ಆಯಿತು ಅನ್ಕೋತೀನಿ. Analyze table 4.1. Identify the objects that are lustrous in appearance and odd. ಈ 4.1ನ್ನು ಇವಾಗ ಮಾಡಿದ್ವಿ ಅಲ್ವಾ. ಲಶ್ಚರಸ ಹೊಳೆಯುತ್ತಾ ಅಥವಾ ಹಾರ್ಡ್ ಇದೆಯಾ, ಗಟ್ಟಿ ಇದೆಯಾ, ಸಾಫ್ಟ್ ಇದೆಯಾ, ಅದನ್ನು ಕಂಡುಹಿಡೀರಿ. ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ದಟ್ ಆಬ್ಜೆಕ್ಟ್ಸ್ ಮೇಡ್ ಫ್ರಮ್ ಕಾಪರ್, ಅಲ್ಯೂಮಿನಿಯಂ ಆ್ಯಂಡ್ ಐರನ್ ಆರ್ ಲಶ್ಚರಸ್ ಇನ್ ಅಪಿಯರೆನ್ಸ್ ಆ್ಯಂಡ್ ಆರ್ ಹಾರ್ಡ್. ನಿಮ್ಗೆಲ್ಲರಿಗೂ ಗೊತ್ತು, ನೀವು ನೋಡಿರುವ ಹಾಗೆ ಅಲ್ಯೂಮಿನಿಯಂ ಇರ್ಬೋದು, ಐರನ್ ಕಬ್ಬಿಣ ಇರ್ಬೋದು, ಕಾಪರ್ ತಾಮ್ರ ಇರ್ಬೋದು, ಇವೆಲ್ಲವೂ ನೋಡೋದಕ್ಕೆ ಹೊಳಿತಾ ಇರುತ್ತೆ ಮತ್ತು ಗಟ್ಟಿಯಾಗಿರುತ್ತೆ. ಲಶ್ಚರ್ ಶೋನ್ ಬೈ ಮೆಟಲ್ ಈಸ್ ನೌನ್ ಆ್ಯಸ್ ಎ ಮೆಟಾಲಿಕ್ ಲಶ್ಚರ್. ಲಶ್ಚರ್ ಅಂದರೆ ಇಲ್ಲಿ ಹೊಳೆಯೋದು ಅಂತ ಅಂದರೆ ಮೆಟಲ್ಸಲ್ಲಿ, ಲೋಹಗಳಲ್ಲಿ ಅದು ಮೆಟಾಲಿಕ್, ಲೋಹಿಯ ಹೊಳಪನ್ನು ಹೊಂದಿರುತ್ತೆ. ಅಂದರೆ ಆಯಾ ಲೋಹಗಳು, ಪ್ರತಿಯೊಂದು ಲೋಹದ್ದು ತನ್ನದೇ ಆದ ಹೊಳಪನ್ನು ಹೊಂದಿರುತ್ತೆ. ಈಗ ಕಾಪರ್ನ ಚೆನ್ನಾಗಿ, ತಾಮ್ರವನ್ನು ಚೆನ್ನಾಗಿ ತೊಳೆದ್ಬಿಟ್ರೆ ಹುಣಸೆಹಣ್ಣು ಹಾಕಿ, ಅದೇ ಒಂದು ರೀತಿ ಹೊಳಪನ್ನು ಹೊಂದಿರುತ್ತೆ, ಆ ಲೋಹಿಯ ಹೊಳಪು ಅದು. ಕಬ್ಬಿಣವೂ ಅಷ್ಟೇ, ಅದನ್ನು ಚೆನ್ನಾಗಿ ಕಾಯಿಸಿ ಬಡಿದಾಗ, ಅದನ್ನು ಕತ್ತರಿಸಿದಾಗ ಅದು ಸಿಲ್ವರ್ ಥರ, ಒಂಥರ ಬಿಳಿಯಲ್ಲ, ಸಿಲ್ವರ್, ಬೆಳ್ಳಿ ಥರ ಅದು ಸಹ ಹೊಳೆಯುತ್ತೆ, ಆ ಲೋಹಿಯ ಹೊಳಪನ್ನು ಹೊಂದಿರುತ್ತೆ. ಹಾಗೆ ಅಲ್ಯೂಮಿನಿಯಮ್ಮು ಅಷ್ಟೇ, ಅಂದರೆ ಪ್ರತಿಯೊಂದು ಲೋಹಗಳು ಸಹ ತನ್ನದೇ ಆದ ಲೋಹಿಯ ಹೊಳಪನ್ನು ಹೊಂದಿರುತ್ತೆ. ಇದನ್ನು ನಾವು ಮೆಟಾಲಿಕ್ ಲಶ್ಚರ್ ಅಂತ ಕರಿತೀವಿ. ಮೆಟೀರಿಯಲ್ಸ್ ಲೈಕ್ ಕಾಪರ್, ಅಲ್ಯೂಮಿನಿಯಂ ಆ್ಯಂಡ್ ಐರನ್ ಆರ್ ನೌನ್ ಆ್ಯಸ್ ಮೆಟಲ್ಸ್. ಕಾಪರು, ಅಲ್ಯೂಮಿನಿಯಮ್ಮು, ಐರನ್, ತಾಮ್ರ, ಅಲ್ಯೂಮಿನಿಯಮ್ಮು ಮತ್ತು ಕಬ್ಬಿಣ, ಈ ಎಲ್ಲ ವಸ್ತುಗಳು ಸಹ ಲೋಹಗಳಾಗಿರುತ್ತವೆ. Whereas coal, sulfur and wood are non-lustrous and not as odd as metals. ಅದೇ ರೀತಿ ಕೋಲ್, ಕಲ್ಲಿದ್ದಲು, ಸಲ್ಫರ್, ಗಂಧಕ ಆ್ಯಂಡ್ ವುಡ್, ಮರ, ಇವೆಲ್ಲವೂ ಹೊಳೆಯುವುದಿಲ್ಲ, ಹೊಳಪನ್ನು ಹೊಂದಿರುವುದಿಲ್ಲ, ನಾನ್ ಲಶ್ಚರಸ್ಸು. ಹಾಗೆ ಆರ್ಡ್, ನಾಟ್ ಆ್ಯಸ್ ಹಾರ್ಡ್ ಆ್ಯಸ್ ಮೆಟಲ್, ಅಂದರೆ ಲೋಹಗಳಂತೆ ಹೆಚ್ಚು ಗಡುಸಾಗಿ ಅಥವಾ ಗಟ್ಟಿಯಾಗಿ ಅಥವಾ ಹಾರ್ಡ್ ಆಗಿ ಇರುವುದಿಲ್ಲ. ಮೆಟಲ್, ಇದು ಕೋಲು, ಕಲ್ಲಿದ್ದಲು, ವುಡ್ಡು, ಮರ, ಇದು ಗಟ್ಟಿ ಇರುತ್ತೆ, ಆದರೆ ಲೋಹಗಳಷ್ಟು, ನಾಟ್ ಆ್ಯಸ್ ಹಾರ್ಡ್ ಆ್ಯಸ್ ಮೆಟಲ್ಸ್, ಲೋಹಗಳಷ್ಟು, ಮೆಟಲ್ ಅಷ್ಟು ಗಟ್ಟಿಯಾಗಿ ಇರುವುದಿಲ್ಲ. Are all metals hard and solid? Not really. Some metals are sodium and potassium are soft that they can be cut with a knife. Are all metals hard and solid? ಎಲ್ಲ ಲೋಹಗಳು ಗಟ್ಟಿಯಾಗಿ ಗಡುಸಾಗಿಯೇ ಇರುತ್ತವೆಯೇ ಅಂತ ಕ್ವಶನ್ ಕೇಳ್ತಿದ್ದಾರೆ. ನಾಟ್ ರಿಯಲಿ, ಎಲ್ಲವೂ ನಿಜವಾಗ್ಲೂ ಗಟ್ಟಿಯಾಗಿರಲ್ಲ. ಅದರಲ್ಲಿ ಸಮ್ ಮೆಟಲ್ಸ್, ಕೆಲವೊಂದು ಲೋಹಗಳಾದಂತಹ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ, ಇಂದಿನ ನಿಮ್ಮ ಸ್ಕೂಲ್ಗಳಲ್ಲಿ ತೋರಿಸಿರ್ತಾರೆ, ಅದನ್ನು ನೀರು ಹಾಕಿದ್ರೆ ಬುಸ್ ಅಂತ ಶಬ್ದ ಬರುತ್ತೆ, ಎಕ್ಸ್ಪೆರಿಮೆಂಟ್ಸ್ಗಳಲ್ಲೆಲ್ಲ ಇದನ್ನು ಬಳಸ್ತಾರೆ.
ಇದನ್ನು ಸಾಫ್ಟ್ ಮೆಟಲ್ ಅಂತಲೇ ಕರೀತಾರೆ. ಮೆಟಲ್ಲೇ ಆದರೂ ಸಾಫ್ಟ್ ಮೃದುವಾಗಿರುವಂತಹ ಲೋಹ ಯಾವುದು ಅಂದರೆ ಸೋಡಿಯಂ ಅಂತ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಆ್ಯಂಡ್ ಪೊಟ್ಯಾಷಿಯಮ್, ಸೋಡಿಯಂ ಮತ್ತು ಪೊಟ್ಯಾಷಿಯಮ್ಮು ಸಾಫ್ಟ್ ಆಗಿರುತ್ತೆ, ಮೃದುವಾಗಿರುತ್ತವೆ. ಹಾಗೆ ಕ್ಯಾನ್ ಬಿ ಕಟ್ ವಿತ್ ಎ ನೈಫ್, ಅಂದರೆ ಇವುಗಳನ್ನು ನೈಫ್ ಅಂದರೆ ಕತ್ತರಿಯಿಂದ, ಚಾಕುವಿನಿಂದ ಈ ಲೋಹಗಳು ನೀವು ಕಬ್ಬಿಣ ಅಥವಾ ಕಾಪರ್, ತಾಮ್ರ ಇವುಗಳನ್ನೆಲ್ಲ ಕತ್ತರಿಲಿ ಕಟ್ ಮಾಡೋಕ್ಕಾಗುತ್ತಾ? ನೆವರ್. ಆದರೆ ಅಲ್ವಾ, ಚಾಕುವಿನಲ್ಲಿ ಇದರಲ್ಲಿ ಆಗಲ್ಲ. ಆದರೆ ಲೋಹಗಳೇ ಆದಂತಹ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ನ ನೈಫಲ್ಲಿ, ಚಾಕುವಿನಿಂದ ಕತ್ತರಿಸಬಹುದು. ಆ ರೀತಿಯಾದಂಥ ಮೃದುವಾದ ಲೋಹಗಳವು. ದೇರ್ ಈಸ್ ಒನ್ ಮೆಟಲ್ ಮರ್ಕ್ಯುರಿ ದಟ್ ಈಸ್ ಫೌಂಡ್ ಇನ್ ಎ ಲಿಕ್ವಿಡ್ ಸ್ಟೇಟ್ ಅಟ್ ರೂಮ್ ಟೆಂಪರೇಚರ್. ಇನ್ನೊಂದು ಅದ್ಭುತವಾದಂಥ ಲೋಹ ಇದೆ, ಯಾವುದಪ್ಪ ಅಂದರೆ ಮರ್ಕ್ಯುರಿ. ಇದೊಂದು ವಿಷಕಾರಿ ಲೋಹ. ಇದು ತುಂಬ ನೋಡಿರ್ತೀರ, ವಾಟರ್ ಡ್ರಾಪ್ ಥರ ಇರುತ್ತೆ, ನೀರಿನ ಹನಿಗಳ ಥರ. ಇದು ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ, ಅಂದರೆ ದ್ರವರೂಪದ ಸ್ಥಿತಿಯಲ್ಲಿರುತ್ತೆ, ಲಿಕ್ವಿಡ್ ಸ್ಟೇಟಲ್ಲಿ. ಹಾಗಾಗಿ ದ್ರವರೂಪದ ಲೋಹನೇ, ಮೆಟಲ್ಲೇ, ಆದರೆ ದ್ರವರೂಪದಲ್ಲಿ ಲಿಕ್ವಿಡ್ ಮೆಟಲ್ ಯಾವುದು ಅಂದರೆ ಮರ್ಕ್ಯುರಿ ಅಂತ ಕರಿಬೇಕು. ಇವೆಲ್ಲ ಸಿಂಪಲ್ಲಾಗಿ ಪಾಠ ಮಾಡಬೇಕಾದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಮಧ್ಯ ಕ್ವಶನ್ಸ್ ಏನೇ ತೆಗೆದ್ರು ನಿಮ್ಮ ಟೀಚರ್ಸು ಅಥವಾ ಎಕ್ಸಾಮ್ಸಲ್ಲಿ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇದನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ಲಿಕ್ವಿಡ್ ಮೆಟಲ್ ಅಂದರೆ ಮರ್ಕ್ಯುರಿ, ಸಾಫ್ಟ್ ಮೆಟಲ್ ಅಂದರೆ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್. ಇದು ಲಿಕ್ವಿಡ್ ಸ್ಟೇಟಲ್ಲಿರೋದ್ರಿಂದ ಮರ್ಕ್ಯುರಿನ ಈ ಮೆಟಲ್ನ ಲಿಕ್ವಿಡ್ ಮೆಟಲ್ ಅಂತ ಕರೀತಾರೆ. ರೂಮ್ ಟೆಂಪರೇಚರಲ್ಲಿ, ಸಾಮಾನ್ಯ ಕೊಠಡಿ ತಾಪಮಾನದಲ್ಲಿ ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ. ವಿಚ್ ಯು ಮೈಟ್ ಹ್ಯಾವ್ ಸೀನ್ ಇನ್ ಥರ್ಮಾಮೀಟರ್ಸ್. ಈ ಒಂದು ಮರ್ಕ್ಯುರಿ ಲೋಹವನ್ನು ಥರ್ಮಾಮೀಟರಲ್ಲಿ ಹಾಕಿರ್ತಾರೆ ಕೆಳಗಡೆ, ಅಲ್ಲಿ ನೋಡಿರ್ತೀರ ಉಷ್ಣತಾ ಮಾಪಕದಲ್ಲಿ. ರೀಕಾಲ್ ದ ಚಾಪ್ಟರ್ ಟೆಂಪರೇಚರ್ ಆ್ಯಂಡ್ ಇಟ್ಸ್ ಮೆಜರ್ಮೆಂಟ್, ಅಂದರೆ ಟೆಂಪರೇಚರ್ ಇನ್ ಮೆಜರ್ಮೆಂಟ್ ಚಾಪ್ಟರನ್ನ ನೆನಪು ಮಾಡ್ಕೊಳ್ಳಿ. ಫ್ರಮ್ ದ ಗ್ರೇಡ್ 6 ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ವಿಚ್ ಆಬ್ಜೆಕ್ಟ್ಸ್ ಡಿಡ್ ಯು ಫೈಂಡ್ ಬಿಕಮ್ ಎ ಫ್ಲಾಟ್ ಆನ್ ಬೀಟಿಂಗ್ ವಿತ್ ಎ ಹ್ಯಾಮರ್. ಯಾವ ವಸ್ತುವನ್ನು ನಾವು ಹ್ಯಾಮರ್, ಸುತ್ತಿಗೆಯಿಂದ ಹೊಡೆದಾಗ ಅದು ಫ್ಲ್ಯಾಟ್ ಆಗಿ ಹಾಳೆಯಂತೆ ತಗಡಿನ ರೂಪಕ್ಕೆ ಬದಲಾಗುತ್ತೆ, ಕಂಡುಹಿಡಿಯಿರಿ. ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ ದಟ್ ಆಬ್ಜೆಕ್ಟ್ಸ್ ಸಚ್ ಆಸ್ ಪೀಸಸ್ ಆಫ್ ಕಾಪರ್ ಆ್ಯಂಡ್ ಐರನ್ ನೇಲ್ ಆ್ಯಂಡ್ ಪೀಸಸ್ ಆಫ್ ಅಲ್ಯೂಮಿನಿಯಂ ಬಿಕಮ್ಸ್ ಫ್ಲ್ಯಾಟ್ ಆ್ಯಂಡ್ ಬೀಟನ್. ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವು ಗಮನಿಸಿರ್ಬೋದು, ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ ಇವೆಲ್ಲವನ್ನು ಸುತ್ತಿಗೆಯಿಂದ ಬಡಿದಾಗ ಅವೆಲ್ಲವೂ ಏನಾಗುತ್ತೆ? ಫ್ಲ್ಯಾಟನ್, ತಗಡಿನ ರೂಪದಲ್ಲಿ ಹಾಳೆಯಾಗಿ ಬದಲಾಗುತ್ತೆ. ವೆರಾಸ್ ಅದರ್ ಆಬ್ಜೆಕ್ಟ್ಸ್ ಆರ್ ಮೆಟೀರಿಯಲ್ಸ್ ಬಿಹೇವ್ ಡಿಫ್ರೆಂಟ್ಲಿ. ಇನ್ನು ಕೆಲವು ವಸ್ತುಗಳು ಬೇರೆ ರೀತಿಯಾಗಿ ವರ್ತಿಸುತ್ತೆ. ದಿಸ್ ಪ್ರಾಪರ್ಟಿ ಬೈ ವಿಚ್ ಮೆಟೀರಿಯಲ್ಸ್ ಕ್ಯಾನ್ ಬಿ ಬೀಟನ್ ಇಂಟು ಎ ಥಿನ್ ಶೀಟ್ಸ್ ಈಸ್ ಕಾಲ್ಡ್ ಎ ಮ್ಯಾಲಿಬಿಲಿಟಿ. ಯಾವ ವಸ್ತುವನ್ನು ಬಡಿದು ತಗಡನ್ನಾಗಿ ಹಾಳೆಗಳ ರೂಪಕ್ಕೆ ಮಾಡ್ತೀವೋ ಅಂತಹ ವಸ್ತುಗಳನ್ನು ಬಡಿದಾಗ ಮೃದುತ್ವವನ್ನು ಹೊಂದಿ ತಗಡಿನ ಹಾಳೆಯಾದ ತೆಳುವಾದ ಶೀಟ್ ಹಾಳೆಯಂತೆ ಮಾಡಬಲ್ಲವೋ ಅಂತಹ ಮೆಟೀರಿಯಲ್ಸ್ಗಳನ್ನ, ಅಂತಹ ವಸ್ತುವನ್ನು ಏನಂತ ಕರಿತೀವಿ? ಮ್ಯಾಲಿಯಬಿಲಿಟಿ ಅಂದರೆ ತನ್ಯತೆ, ಕುಟ್ಯತೆ ಅಂತೇಳಿ ಕರೀತಾರೆ. ಕುಟ್ಯ ಗುಣವನ್ನು ಹೊಂದಿದೆ, ಮ್ಯಾಲಿಯಬಿಲಿಟಿ, ಮೃದುತ್ವವನ್ನು ಹೊಂದಿದೆ ಅಂತೇಳಿ ಕರಿತೀವಿ. ಮೋಸ್ಟ್ ಮೆಟಲ್ ಪೊಸೆಸಸ್ ದಿಸ್ ಪ್ರಾಪರ್ಟಿ. ಸಾಮಾನ್ಯವಾಗಿ ಎಲ್ಲ ಲೋಹಗಳು ಈ ಗುಣವನ್ನು ಹೊಂದಿರುತ್ತೆ. ಕ್ಯಾನ್ ಯು ಗಿವ್ ಸಮ್ ಎಕ್ಸಾಂಪಲ್ಸ್ ಆಫ್ ಮೆಟಲ್ ಶೀಟ್? ಹಾಗಾದರೆ ನೀವು ಕೆಲವು ಲೋಹದ ಶೀಟ್ಗಳು, ಹಾಳೆಗಳಿಗೆ ಉದಾಹರಣೆಯನ್ನು ಕೊಡಬಲ್ಲಿರಾ ಅಂತ ಕೇಳಿರ್ತಾರೆ. ಎಕ್ಸಾಂಪಲ್ನ ಕೊಡಿ. ಕಾಪರ್ ಪ್ಲೇಟ್ ಕೊಡ್ಬೋದು, ಅಲ್ಯೂಮಿನಿಯಂ ಪ್ಲೇಟ್ಸ್ ಕೊಡ್ಬೋದು, ಶೀಟು, ಅಲ್ಯೂಮಿನಿಯಂ ಶೀಟು, ಕಾಪರ್ ಶೀಟು, ಐರನ್ ಶೀಟು ಇವೆಲ್ಲವನ್ನು ಕೊಡ್ಬೋದು. ಯು ಮೈಟ್ ಹ್ಯಾವ್ ಸೀನ್ ಥಿನ್ ಸಿಲ್ವರ್ ಫಾಯಿಲ್ ಆನ್ ಸಮ್ ಸ್ವೀಟ್ಸ್ ಆ್ಯಂಡ್ ಅಲ್ಯೂಮಿನಿಯಂ ಫಾಯಿಲ್ ಯೂಸ್ಡ್ ಫಾರ್ ರ್ಯಾಪಿಂಗ್ ಫುಡ್ ಐಟಮ್. ನೋಡಿ ಎಂಥ ಒಳ್ಳೆ ಎಕ್ಸಾಂಪಲ್. ಎಷ್ಟೋ ಕಡೆ ಯೂಸ್ ಮಾಡ್ತಿರ್ತಾರೆ, ನಿಮಗೂ ಗೊತ್ತಿರುತ್ತೆ. ಆಹಾರವನ್ನು ಪೊಟ್ಟಣ ಕಟ್ತಾರಲ್ಲ, ಸಿಲ್ವರ್ ಹಾಳೆಗಳು ಶೈನಿಂಗಾಗಿ ಹೊಳಿತಿರುತ್ತೆ ಅಲ್ವಾ? ಆ ಸಿಲ್ವರ್ ಹಾಳೆಗಳು ಫುಡ್ಡನ್ನು ಪ್ಯಾಕ್ ಮಾಡೋದಕ್ಕೆ ಹೋಟೆಲ್ಸ್ಗಳಲ್ಲಿ ಅಥವಾ ಸ್ವೀಟ್ಸು, ಸಿಹಿ ತಿಂಡಿಗಳನ್ನ ಪ್ಯಾಕ್ ಮಾಡುವಂತಹ ಅಲ್ಯೂಮಿನಿಯಂ ಫಾಯಿಲ್ ಇರ್ತಕ್ಕಂಥ ಸಿಲ್ವರ್ ಫಾಯಿಲ್, ಬೆಳ್ಳಿಯ ಹಾಳೆಗಳಂತಿರುವಂತಹ ಅಲ್ಯೂಮಿನಿಯಂ ಐಟಮ್ನ ಫುಡ್ಡನ್ನು ಪ್ಯಾಕ್ ಮಾಡೋದಕ್ಕೆ ಬಳಸ್ತಾರೆ ರ್ಯಾಪಿಂಗಲ್ಲಿ. ದೀಸ್ ಆರ್ ಫಾರ್ಮಡ್ ಡ್ಯೂ ಟು ದೇರ್ ಮ್ಯಾಲಿಯಬಿಲಿಟಿ. ಇದೇ ನಮ್ಮ ತನ್ಯತೆ ಗುಣವನ್ನು ತೋರಿಸುವಂಥದ್ದು ಲೋಹಗಳಲ್ಲಿ. ಗೋಲ್ಡ್ ಆ್ಯಂಡ್ ಸಿಲ್ವರ್ ಆರ್ ಮೋಸ್ಟ್ ಮ್ಯಾಲಿಯಬಲ್ ಮೆಟಲ್ಸ್. ಎಲ್ಲರಿಗೂ ಇಷ್ಟವಾಗುವಂತಹ ಚಿನ್ನ, ಬೆಳ್ಳಿ ಇವು ಸಹ ಅತ್ಯುತ್ತಮ ಮ್ಯಾಲಿಯಬಿಲಿಟಿ, ತನ್ಯತೆಯ ಗುಣವನ್ನು ಹೊಂದಿರತಕ್ಕಂತಹ ಲೋಹಗಳಾಗಿದೆ. ಅದಕ್ಕೆ ಅಲ್ವಾ ಅಷ್ಟು ಒಳ್ಳೊಳ್ಳೆ ಡಿಸೈನ್ಸ್ಗಳು, ಎಲ್ಲರಿಗೂ ಇಷ್ಟವಾಗುವಂಥ ಡಿಫ್ರೆಂಟು ವಂಡರ್ಫುಲ್ ಡಿಸೈನ್ಸ್ಗಳನ್ನ, ಇಯರಿಂಗ್ಸ್ ಇರ್ಬೋದು, ಜ್ಯುವೆಲರೀಸ್ಗಳನ್ನ ನಾವೆಲ್ಲ ಮಾಡಿ ಹಾಕೊಳ್ಳೋದು, ಏನೇನೋ ಡಿಸೈನ್ಸ್ ಮಾಡಾಕೋತೀವಿ. ಆ ಗುಣ ಇಲ್ಲದೆ ಹೋಗಿದ್ರೆ
ಗೋಲ್ಡ್ಗೆ ಸಿಲ್ವರ್ಗೆ ನಮಗೆ ಬೇಕಾದ ಡಿಸೈನ್ಸ್ಗಳನ್ನ ಮಾಡ್ಕೋಬೋದಿತ್ತಾ. ಇಯರಿಂಗ್ಸ್, ಕಿವಿಯ ಓಲೆಗಳಿರ್ಬೋದು, ಕತ್ತಿಗೆ ದೊಡ್ಡ ದೊಡ್ಡ ಹಾರಗಳು, ಸರಗಳು, ಕೈ ಬಳೆಗಳು, ಎಷ್ಟು ಅದ್ಭುತವಾದ ಡಿಸೈನ್ಸ್ಗಳನ್ನ ಮಾಡ್ತೀವಿ. ಅದೆಲ್ಲ ಕಲೆಗಾರರಿಗೆ ಮಾತ್ರ ಗೊತ್ತು, ಎಷ್ಟು ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ಎಷ್ಟು ಸಣ್ಣ ಸಣ್ಣ ತಂತಿಗಳಾಗಿ, ಎಷ್ಟು ಸಣ್ಣ ಸಣ್ಣ ಕೊರೆತಗಳನ್ನ ಮಾಡಿ, ಎಷ್ಟು ಉತ್ತಮವಾದ ಡಿಸೈನ್ಸ್, ಪ್ರಾಣಿ ಪಕ್ಷಿಗಳು, ಬರ್ಡ್ಸ್ಗಳು, ಹಂಸದ ಡಿಸೈನು, ಹೃದಯ ಆರ್ಟ್ ಡಿಸೈನ್ಸ್ ಇರ್ಬೋದು, ಅಥವಾ ಹೂವಿನ ಡಿಸೈನ್ಸ್ ಇರ್ಬೋದು, ಓಲೆಗಳು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಲ್ವಾ. ಈ ಮ್ಯಾಲಿಯಬಿಲಿಟಿ, ತನ್ಯತೆ, ಮೃದುತ್ವದ ಗುಣ ಇರೋದ್ರಿಂದನೇ ಲೋಹಗಳಿಗೆ ಬೇಕಾದ ಆಕಾರಕ್ಕೆ ಬಡಿದು ಹಾಳೆಗಳಾಗಿ ಬೇಕಾದ ಡಿಸೈನ್ಸ್ಗಳಾಗಿ ಮಾಡಬಹುದು. ಎ ಪೀಸ್ ಆಫ್ ಕೋಲ್ ಆರ್ ಲಂಪ್ ಆಫ್ ಸಲ್ಫರ್ ಡಸ್ ನಾಟ್ ಶೋ ದಿಸ್ ಬಿಹೇವಿಯರ್. ಆದರೆ ಕೋಲು, ಕಲ್ಲಿದ್ದಲಿರ್ಬೋದು, ಸಲ್ಫರ್, ಗಂಧಕ ಇರ್ಬೋದು, ಇವುಗಳಿಗೆ ಇಂತಹ ಗುಣಗಳನ್ನು ಇರುವುದಿಲ್ಲ. ದೇ ಬ್ರೇಕ್ ಇನ್ ಎ ಪೀಸಸ್ ಆರ್ ಸಾಲಿಡ್ ಟು ಬಿ ಬ್ರೇಟರ್. ಇವುಗಳನ್ನು ಹ್ಯಾಮರ್, ಸುತ್ತಿಗೆಯಿಂದ ಬಡಿದರೆ ಸಣ್ಣ ಸಣ್ಣ ಪೀಸ್ಗಳು, ತುಣುಕುಗಳಾಗುತ್ತೆ, ಚೂರುಗಳಾಗಿ ಬದಲಾಗುತ್ತೆ. ಆನ್ ದ ಅದರ್ ಹ್ಯಾಂಡ್ ವುಡ್ ನೈಬರ್ ಗೆಟ್ಸ್ ಫ್ಲಾಟನ್ ಟು ಎ ಶೀಟ್ ಆರ್ ನಾರ್ ಬ್ರೇಕ್ಸ್ ಇನ್ ಟು ಪೀಸ್. ಆದರೆ ಮರ, ವುಡ್ದು ಇನ್ನೊಂದು ಗುಣ ಏನು, ಬಡಿದ್ರೆ, ಸುತ್ತಿಗೆಯಿಂದ ಬಡಿದ್ರೆ ಶೀಟ್ ಅಂತೂ ಆಗಲ್ಲ, ಅದು ಹಾಳೆಗಳಂತೂ ಆಗಲ್ಲ, ಫ್ಲಾಟ್ ಅಂಡೂ ಆಗಲ್ಲ, ತಗಡಿನ ರೂಪಕ್ಕೂ ಬರಲ್ಲ. ಏನಾಗುತ್ತೆ, ಬ್ರೇಕ್ಸ್ ಆಗುತ್ತೆ. ಬ್ರೇಕ್ಸ್ ಆಗಿ ಪೀಸುಗಳು, ಸಣ್ಣ ಸಣ್ಣ ತುಂಡುಗಳಾಗಿ, ಕಟ್ಟಿಗೆಯ ಸಣ್ಣ ಸಣ್ಣ ಪೀಸಸ್ ಆಗುತ್ತೆ, ತುಂಡುಗಳಾಗುತ್ತೆ. ದೇ ಫಾರ್ ವುಡ್ ಈಸ್ ನೈದರ್ ಮ್ಯಾಲಿಯಬಲ್ ಆರ್ ನಾಟ್ ಬ್ರಿಟಲ್. ಹಾಗಾಗಿ ಮರವು ಇತ್ತ ಮ್ಯಾಲಿಯಬಲು ಅಲ್ಲ, ಮೃದುತ್ವವೂ ಅಲ್ಲ, ಬ್ರಿಟಲ್, ಗಡಸುನು ಅಲ್ಲ. ಅರ್ಥ ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಹಾಲಿಸ್ಟಿಕ್ ಲೆನ್ಸ್ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಬಿಕಾಸ್ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅರ್ಥ ಮಾಡ್ಕೊಂಬಿಟ್ರೆ ಸೈನ್ಸ್ ನಿಮ್ಗೆ ಯಾವ ನೋಟ್ಸು ಬೇಡ, ಯಾವ LVA ನೋಟ್ಸು ಬೇಡ, ನಿಮಗೆ ಏನೂ ಬೇಕೇ ಆಗಲ್ಲ. ನೀವೇ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗೆ ಎಕ್ಸಸೈಸ್ ಎಲ್ಲ ಆನ್ಸರ್ ಮಾಡ್ತಾ ಹೋಗ್ತೀರಾ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಂಬಿಡಿ. 1 or 2 ಟೈಮ್ ಆಡಿಯೋನ ಕೇಳಿ. ಆ್ಯಂಡ್ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆದಷ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಮಾಡ್ತಾ ಇರೋದನ್ನು, ಆನ್ಸರ್ ಮಾಡಿರೋದನ್ನು ಹಾಕಿ ಕಾಮೆಂಟಲ್ಲಿ. ಆ್ಯಂಡ್ ಆದಷ್ಟು ಈಗ ಸದ್ಯಕ್ಕೆ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗೆ ನೋಟ್ಸ್ ಕೊಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ ಅಡಿಷನ್ ಕ್ವಶನ್ಸ್ ಆಗಿ ಬರೆದಿಟ್ಕೊಂಡು ಕಲಿತ್ಕೊಳ್ಳಿ. ಓಕೆನಾ? ಇದನ್ನು ಹೋಮ್ವರ್ಕ್ ಕ್ವಶನ್ಸ್ ಅಂತ ತೊಗೊಳ್ಳಿ. ನೀವು ಲಿಸ್ಟ್ ಮಾಡಿ ಅಪಿಯರೆನ್ಸ್, ಹಾರ್ಡ್ನೆಸ್ ಆ್ಯಂಡ್ ಎಫೆಕ್ಟ್ ಆಫ್ ಹ್ಯಾಮರಿಂಗ್ ಆನ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಮೆಟೀರಿಯಲ್. ಇಲ್ಲಿ ಇರೋದನ್ನ ಒಂದ್ಸಲ ಅರ್ಥ ಮಾಡ್ಕೊಂಡು ಬರೆದು ಇಲ್ಲಿ 10ವರೆಗೆ ಇನ್ನು 3 ಐಟಮ್ಸ್ನ ಎಕ್ಸಾಂಪಲ್ಸ್ ಆಗಿ ಬರೀರಿ. ಆ್ಯಂಡ್ ರೈಟ್ ದ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಟಲ್ಸ್. Name the soft metals, name 2 soft metals, and name what is the and name 1 liquid metal ಯಾವುದು and soft metals ಯಾವುದು ಬರೀರಿ. Why the mercury is called liquid metal, ಅದಕ್ಕೆ ರೀಸನ್ನು ಬರೀರಿ, ಇಲ್ಲೇ ಸಿಗುತ್ತೆ. ಬಿಕಾಸ್ ಫೌಂಡ್ ಇನ್ ಲಿಕ್ವಿಡ್ ಸ್ಟೇಟ್ ಇದೆ ಆನ್ಸರು. ಯಾಕೆ ನಾವು ಮರ್ಕ್ಯೂರಿಯನ್ನು ಲಿಕ್ವಿಡ್ ಮೆಟಲ್ ಅಂತ ಕರಿತೀವಿ ಅಂತ. ಆ್ಯಂಡ್ ಡಿಫೈನ್ ಮ್ಯಾಲೆಬಿಲಿಟಿ, ಗಿವ್ 2 ಎಕ್ಸಾಂಪಲ್ಸ್, 2 or 3. ಮ್ಯಾಲೆಬಿಲಿಟಿ ಅಂದ್ರೆ ಏನು, ಅದಕ್ಕೆ ಎಕ್ಸಾಂಪಲ್ಸ್ನ ಕೊಡಿ. ಆ್ಯಂಡ್ ಗಿವ್ ಸಮ್ ಎಕ್ಸಾಂಪಲ್ಸ್ ಆಫ್ ಮೆಟಲ್ ಶೀಟ್ಸ್, 3 ಮೆಟಲ್ ಶೀಟ್ಸ್ ಮಾಡ್ಬೋದಂತ ಅದಕ್ಕೆ 3 ಎಕ್ಸಾಂಪಲ್ಸ್ನ ಕೊಡಿ. ವೈ ದ ವುಡ್ ಈಸ್ ನೈದರ್ ಮ್ಯಾಲಿಯಬಲ್ ಆರ್ ನಾಟ್ ಬ್ರಿಟಲ್, ಯಾಕೆ ವುಡ್ಡು ನೈದರ್ ಮ್ಯಾಲಿಯಬಲು ಅಲ್ಲ ಬ್ರಿಟಲ್ ಅಲ್ಲ ಅಂತ. ಬಿಕಾಸ್ ದ ವುಡ್ ನೈದರ್ ಗೆಟ್ಸ್ ಫ್ಲಾಟನ್, ಇದೇ ಆನ್ಸರು. ಇದನ್ನು ಮಾಡಿ. ಓಕೆನಾ? ಸ್ಟೂಡೆಂಟ್ ಇಷ್ಟರಲ್ಲಿ ಥ್ಯಾಂಕ್ ಯು.